2020 तक जो विगत वर्ष में पूछे गए प्रश्नों को इकट्ठा कर मैं आपके सामने रखने के लिए एक प्रयास कर रहा हूँ। ವಿದ್ಯಾರ್ಥಿಗಳೇ, ಇದು 10ನೇ ತರಗತಿಯ ತೃತೀಯ ಭಾಷೆ ಹಿಂದಿಯಲ್ಲಿನ ಮೊದಲ ಪಾಠ ಮಾತೃಭೂಮಿ ಅಂತಕ್ಕಂಥ ಕವಿತೆ. ಈ ಕವಿತೆಯಲ್ಲಿ ನಾನು ಏಪ್ರಿಲ್ 2015ರಿಂದ ಹಿಡಿದು ಸೆಪ್ಟೆಂಬರ್ 2020ರವರೆಗೆ ಹಿಂದಿನ ವರ್ಷಗಳಲ್ಲಿ ನಡೆದ ಪರೀಕ್ಷೆಗಳಲ್ಲಿ ಈ ಒಂದು ಪದ್ಯದಿಂದ ಯಾವೆಲ್ಲ ಪ್ರಶ್ನೆಗಳನ್ನು ಕೇಳಿದ್ದಾರೆ, ಎಷ್ಟು ಅಂಕ ಕೇಳಿದ್ದಾರೆ, ಅದರ ಉತ್ತರ ಏನಿದೆ ಅಂತಕ್ಕಂಥದ್ದನ್ನ ಸವಿಸ್ತಾರವಾಗಿ ತಮ್ಮ ಮುಂದೆ ಇಡಲಿಕ್ಕೆ ಪ್ರಯತ್ನವನ್ನ ಮಾಡ್ತಾ ಇದ್ದೀನಿ. ಸೊ ಇದಕ್ಕಿಂತ ಮುಂಚೆ ಮಾತೃಭೂಮಿ ಪಾಠದ ಸಂಪೂರ್ಣವಾಗಿರ್ತಕ್ಕಂಥ ಸಾರಾಂಶದ ಒಂದು ವಿಡಿಯೋವನ್ನ ಹಾಕಿದ್ದೀನಿ. ತಾವು ನೋಡದೇ ಇದ್ರೆ ಮೇಲೆ ಐ ಬಟನ್ ಅಲ್ಲಿ ಆ ಒಂದು ವಿಡಿಯೋದ ಲಿಂಕ್ ಸಜೆಸ್ಟ್ ಆಗ್ತಾ ಇದೆ, ಅದನ್ನ ಒತ್ತಿ ತಾವುಗಳು ಮಾತೃಭೂಮಿ ಪದ್ಯದ ಸಾರಾಂಶದ ವಿಡಿಯೋವನ್ನ ನೋಡಬಹುದು. ಇನ್ನು ಮುಂದೆ ಮಾತೃಭೂಮಿಯ ಅಭ್ಯಾಸ ಚಟುವಟಿಕೆಯಲ್ಲಿ ಇರ್ತಕ್ಕಂಥ ಎಲ್ಲಾ ಒಂದು ಪ್ರಶ್ನೋತ್ತರಗಳ ವಿಡಿಯೋಗಳನ್ನ ಸಹಿತನು ಮಾಡಿದ್ದೀನಿ. ಅದು ಒಂದು ವಿಡಿಯೋವನ್ನ ಮಾತೃಭೂಮಿಯ ಪ್ರಶ್ನೋತ್ತರ ವಿಡಿಯೋವನ್ನ ಸಹಿತ ಇಲ್ಲಿ ಐ ಬಟನ್ ಅಲ್ಲಿ ಸಜೆಸ್ಟ್ ಆಗ್ತಾ ಇದೆ. ಆ ವಿಡಿಯೋದ ಮೇಲೆ ತಾವು ಕ್ಲಿಕ್ ಮಾಡಿ ಈ ಮಾತೃಭೂಮಿ ಪದ್ಯದ ಅಭ್ಯಾಸ ಚಟುವಟಿಕೆಯಲ್ಲಿ ಇರ್ತಕ್ಕಂಥ ಎಲ್ಲ ಪ್ರಶ್ನೆಗಳ ಉತ್ತರಗಳನ್ನ ತಾವುಗಳು ನೋಡಬಹುದು. ಹಾಗಾದ್ರೆ ಶುರು ಮಾಡುವ ಈ ದಿನ ಈ ಮಾತೃಭೂಮಿ ಪದ್ಯದಲ್ಲಿ ಕಳೆದ ವರ್ಷಗಳಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆಗಳು ಮತ್ತು ಉತ್ತರಗಳ ಸರಣಿಗಳಲ್ಲಿ. ಸೊ ಮೊದಲನೇದಿದೆ ಏಕ ಅಂಕಕ ಪ್ರಶ್ನೆ ಇದೆ. ಸೊ ಪ್ರಶ್ನೆ ಹೀಗಿತ್ತು, ಭಾರತ್ ಮಾತಾ ಮುಕ್ತ ಹಸ್ತಸೆ ಕ್ಯಾ ಬಾಂಟ ರಹಿ ಹೇ. ಸೊ ಭಾರತ ಮಾತೆ ಮುಕ್ತ ಹಸ್ತನಿಂದ ಏನನ್ನು ಹಂಚ್ತಾ ಇದ್ದಾಳೆ ಅಂತ ಕೇಳಿದ್ರು. ಇದು ಏಪ್ರಿಲ್ 2015ರಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ ಇದೆ. ಸೊ ಉತ್ತರ ತಮ್ಗೆಲ್ರಿಗೂ ಗೊತ್ತೇ ಇದೆ ಮಕ್ಕಳೇ, ಭಾರತ್ ಮಾತಾ ಮುಕ್ತ ಹಸ್ತಸೆ ಸುಖ ಸಂಪತ್ತಿ ಧನ್ ಔರ್ ಧಾಮಕೋ ಬಾಂಟ ರಹಿ ಹೇ. ಮುಂದಿನ ಪ್ರಶ್ನೆ ಹೋಗೋಣ. ಕವಿ ಭಾರತ್ ಮಾತಾ ಸೆ ಕ್ಯಾ ನಿವೇದನ್ ಕರ್ ರಹೆ ಹೈ. ಸೊ ಕವಿ ಭಾರತ ಮಾತೆಗೆ ಏನಂತ ಪ್ರಾರ್ಥನೆಯನ್ನ ಮಾಡ್ತಾ ಇದ್ದಾರೆ. 3 ಸರಿ ಪ್ರಶ್ನೆಯನ್ನ ಕೇಳಿದ್ದಾರೆ. ಜೂನ್ 2016ರಲ್ಲಿ ಕೇಳಿದ್ದಾರೆ, ಜೂನ್ 2020ರಲ್ಲಿ ಕೇಳಿದ್ದಾರೆ, ಸೆಪ್ಟೆಂಬರ್ 2020ರಲ್ಲಿ ಸಹಿತನು ಈ ಪ್ರಶ್ನೆಯನ್ನ ಕೇಳಿದ್ದಾರೆ. ಉತ್ತರ ಇದೆ, ಜಗ ಕಾ ರೂಪ ಬದಲ್ನೆ ಕೆ ಲಿಯೆ ಕವಿ ಭಾರತ್ ಮಾತಾ ಸೆ ನಿವೇದನ್ ಕರ್ ರಹೆ ಹೈ. ಈ ಜಗತ್ತಿನ ರೂಪವನ್ನ ಬದಲಾವಣೆಗಾಗಿ ಕವಿ ಭಾರತ ಮಾತೆಯಲ್ಲಿ ಪ್ರಾರ್ಥನೆಯನ್ನ ಮಾಡ್ತಾ ಇದ್ದಾರೆ. ಮುಂದಿನ ಪ್ರಶ್ನೆ ಇದೆ ಮಕ್ಕಳೇ, ಭಾರತ್ ಭೂಮಿ ಕೆ ಅಂದರ್ ಕ್ಯಾ ಕ್ಯಾ ಭರಾ ಹುವಾ ಹೇ. ಈ ಭಾರತ ಭೂಮಿಯ ಒಳಗಡೆ ಏನೇನು ತುಂಬಿಕೊಂಡಿದೆ. ಇದನ್ನ ಜೂನ್ 2017ರಲ್ಲಿ ಕೇಳಿದ್ದಾರೆ. ಅದರ ಉತ್ತರ ಗೊತ್ತಿದೆ ತಮಗೆ, ಭಾರತ್ ಭೂಮಿ ಕೆ ಅಂದರ್ ಖನಿಜೋ ಕಾ ವ್ಯಾಪಕ ಸಂಪತ್ತಿ ಭರಾ ಹುವಾ ಹೇ. ಈ ಭಾರತ ಭೂಮಿಯ ಒಳಗಡೆ ಖನಿಜಗಳ ವ್ಯಾಪಕವಾಗಿರ್ತಕ್ಕಂಥ ಹೇರಳವಾಗಿರ್ತಕ್ಕಂಥ ಸಂಪತ್ತು ತುಂಬಿಕೊಂಡಿದೆ. ಮುಂದಿನ ಪ್ರಶ್ನೆ ಇದೆ, कवि के अनुसार जय हिंद का नाद कहाँ कहाँ गूंजना चाहिए. ಕವಿಯ ಅನುಸಾರ ಜೈ ಹಿಂದದ ಒಂದು ಶಬ್ದ ನಾದ ಅದು ಎಲ್ಲೆಲ್ಲಿ ಮೊಳಗಬೇಕಾಗಿದೆ, ಪ್ರತಿಧ್ವನಿತ ಆಗಬೇಕಾಗಿದೆ. ಈ ಪ್ರಶ್ನೆ ಜೂನ್ 2018ಕ್ಕೆ ಕೇಳಿದ್ದಾರೆ ಮಕ್ಕಳೇ. ಅದರ ಉತ್ತರನೂ ತಮಗೆ ಗೊತ್ತಿದೆ. ಕವಿ ಕೆ ಅನುಸಾರ ಜೈ ಹಿಂದ್ ಕಾ ನಾದ ಸಕಲ ನಗರ ಔರ ಗ್ರಾಮ ಮೇ ಗೂಂಜನಾ ಚಾಹಿಯೆ. ಕವಿಯ ಅನುಸಾರ ಜೈ ಹಿಂದದ ನಾದ ಸಂಪೂರ್ಣವಾಗಿರ್ತಕ್ಕಂಥ ನಗರದಲ್ಲಿ ಮತ್ತು ಗ್ರಾಮದಲ್ಲಿ ಪ್ರತಿಧ್ವನಿತವನ್ನ ಹೊಂದಬೇಕಾಗಿದೆ. ಪ್ರಶ್ನೆ 5ಕ್ಕೆ ಹೋಗೋಣ ಮಕ್ಕಳೇ. ಭಾರತ್ ಕೆ ಖೇತ್ ಕೈಸೆ ಹೈ. ಸೊ ಭಾರತದ ತೋಟಗಳು ಹೇಗಿದ್ದಾವೆ. ಭಾರತ್ ಕೆ ಖೇತ್ ಕೈಸೆ ಹೇ ಈ ಪ್ರಶ್ನೆಯನ್ನ ಏಪ್ರಿಲ್ 2019ಕ್ಕೆ ಕೇಳಿದ್ದಾರೆ. ಅದರ ಉತ್ತರ ಇದೆ ಮಕ್ಕಳೇ, ಭಾರತ್ ಕೆ ಖೇತ್ ಹರೆ ಭರೆ ಔರ್ ಸುಹಾನೆ ಹೇ. ಸೊ ಭಾರತ ತೋಟಗಳು ಹಚ್ಚ ಹಸಿರಾಗಿದ್ದಾವೆ, ಜೊತೆಗೆ ಸುಂದರವಾಗಿದ್ದಾವೆ. ಇಲ್ಲಿಯವರೆಗೆ ನಾವು 1 ಅಂಕದ ಪ್ರಶ್ನೆಗಳ ಬಗ್ಗೆ ನೋಡ್ಕೊಂಡು ಬಂದಿವಿ. ಇನ್ನು 2 ಮತ್ತು 3 ಅಂಕಗಳ ಪ್ರಶ್ನೆಗಳು ಯಾವೆಲ್ಲ ಕೇಳಿದ್ರು, ಯಾವ ವರ್ಷ ಕೇಳಿದ್ದಾರೆ, ಅದರ ಒಂದು ಮುಖ್ಯವಾಗಿರ್ತಕ್ಕಂಥ ಉತ್ತರದಲ್ಲಿ ನಾವೇನ್ ಬರಿಬೇಕು ಅದನ್ನ ಸ್ವಲ್ಪ ನೋಡ್ಕೊಂಡು ಬರೋಣ. ಒಂದು ಪ್ರಶ್ನೆ ಇದೆ ನೋಡಿ, ಕವಿ ಭಾರತ್ ಮಾತಾ ಕೋ ಅಮರೌ ಕಿ ಜನನಿ ಕ್ಯೂ ಕಹತೆ ಹೇ. ಕವಿ ಭಾರತ ಮಾತೆಯನ್ನ ಅಮರ ವೀರರ ತಾಯಿ ಎಂದು ಏಕೆ ಕರೀತಾರೆ. ಈ ಪ್ರಶ್ನೆನ ಕೇಳಿದ್ದಾರೆ ಮಕ್ಕಳೇ. ಸೆಪ್ಟೆಂಬರ್ 2020ರಲ್ಲಿ 2 ಅಂಕಕ್ಕೆ ಇರತಕ್ಕಂಥ ಪ್ರಶ್ನೆ. ಬರೀತಕ್ಕಂಥದ್ದು, भारत भूमि में गांधी, बुद्ध और राम जैसे अमर व्यक्तियों का जन्म हुआ है. इस कारण भारत माता को अमरों की जननी कहते हैं. ಸೊ ಭಾರತ ಭೂಮಿಯಲ್ಲಿ ಗಾಂಧಿ, ಬುದ್ಧ, ರಾಮ ಅಂತಕ್ಕಂಥ ಮಹಾನ್ ವ್ಯಕ್ತಿಗಳು ಏನ್ ಮಾಡಿದಾರಪ್ಪ ಅಂದ್ರೆ ಜನ್ಮವನ್ನು ಹೊಂದಿದ್ದಾರೆ. ಈ ಕಾರಣಕ್ಕಾಗಿ ಭಾರತ ಮಾತೆಯನ್ನ ಅಮರರ ತಾಯಿ, ಅಮರ ವೀರರ ತಾಯಿ ಅಂತ ಏನ್ ಮಾಡ್ತಾರಪ್ಪ ಅಂತಂದ್ರೆ ಕರೀತಾರೆ. ಪ್ರಶ್ನೆ 2 ಇದೆ ಮಕ್ಕಳೇ. ಸೊ ಮುಂದಿನ ಪ್ರಶ್ನೆ ಇತ್ತು, कवि भगवती चरण वर्मा ने मातृभूमि का स्वरूप किस
किस रूप में उबारा है, किस तरह उबारा है. ಕವಿ ಭಗವತಿ ಚರಣ ವರ್ಮ ಅವರು ಮಾತೃಭೂಮಿಯ ಸ್ವರೂಪವನ್ನ ಹೇಗೆ ಚಿತ್ರಿತವನ್ನ ಮಾಡಿದ್ದಾರೆ ಅದನ್ನ ಏಪ್ರಿಲ್ 2015ಕ್ಕೆ 2 ಅಂಕಕ್ಕೆ ಕೇಳಿದ್ರು. ಅದೇ ಮಾದರಿಯ ಪ್ರಶ್ನೆ ಇದೆ, ಭಾರತ್ ಮಾತಾ ಕಾ ಸ್ವರೂಪ ಪರ್ ಪ್ರಕಾಶ್ ಡಾಲಿಯೇ. ಭಾರತ ಮಾತೆಯ ಸ್ವರೂಪದ ಕುರಿತು ಸ್ವಲ್ಪ ಬೆಳಕು ಚೆಲ್ಲತಕ್ಕಂಥ ಕೆಲಸವನ್ನ ಮಾಡ್ರಿ. ಈ ಪ್ರಶ್ನೆಯನ್ನ ಜೂನ್ 2019ಕ್ಕೆ 3 ಅಂಕಕ್ಕೆ ಕೇಳಿದ್ದಾರೆ. ಅದೇ ಮಾದರಿಯ ಅದೇ ಪ್ರಶ್ನೆ ಇದೆ, ಕೇಳತಕ್ಕಂಥ ವಿಧ ಬೇರೆ ಇದೆ. ಕವಿತಾ ಮೇ ಭಾರತ್ ಮಾತಾ ಕಾ ಸ್ವರೂಪ್ ಕೈಸೆ ವರ್ಣಿತ್ ಹೇ. ಕವಿತೆಯಲ್ಲಿ ಭಾರತ ಮಾತೆಯ ಸ್ವರೂಪ ಹೇಗೆ ವರ್ಣಿತವಾಗಿದೆ ಅದು ಏಪ್ರಿಲ್ 2019ಕ್ಕೆ 2 ಅಂಕದ ಪ್ರಶ್ನೆಯನ್ನು ಕೇಳಿದ್ದಾರೆ. ಸೊ ಇಲ್ಲಿ 3 ತರ ಪ್ರಶ್ನೆ ಇದಾವೆ. ಕವಿ ಭಗವತಿ ಚರಣ್ ವರ್मा ने मातृभूमि का स्वरूप किस तरह उभारा है, भारत माता के स्वरूप पर प्रकाश डालिए, ಕವಿ ಭಾರತ್ ಮಾತಾ ಕಾ ಸ್ವರೂಪ್ ಕೈಸೆ ವರ್ಣಿತೆ. ಸ್ವರೂಪ ಅಂದ್ರೆ ಆಯ್ತು, ತಾವು ಇದನ್ನೇ ಒಂದು ವಾಕ್ಯಗಳನ್ನ ಉತ್ತರಗಳನ್ನ ಬರೆಯುವುದು. ಮೊದಲು ಬರೀತಕ್ಕಂಥದ್ದು मातृभूमि के एक हाथ में न्याय पताका लिए हुए हैं और दूसरे हाथ में ज्ञान दीप से सुशोभित है और भारत माता अमरों की जननी है और भारत माता के हृदय में गांधी, बुद्ध और राम जैसे महान व्यक्ति शायित हुए हैं. ಈ 4 ವಾಕ್ಯಗಳ ನೆನಪಿಟ್ಕೊಳ್ರಿ ಮಕ್ಕಳೇ. ಸ್ವರೂಪ ಕೇಳಿದಾಗ ಇವುಗಳನ್ನ ಬರೀತಕ್ಕಂಥದ್ದು. मातृभूमि के एक हाथ में न्याय पताका है, दूसरे हाथ में ज्ञान दीप है, भारत माता अमरों की जननी है और भारत माता के हृदय में गांधी, बुद्ध और राम शायित हुए हैं. ಇಷ್ಟು ಬರೆದ್ರೆ ಖಂಡಿತ ನಿಮಗೆ 2 ಅಥವಾ 3 ಅಂಕಗಳು ಎಷ್ಟು ಒಂದು ಕೇಳಿರ್ತಾರಲ್ಲ ಆ ಅಂಕಗಳನ್ನ ಪೂರ್ಣವಾಗಿ ನಮಗೆ ಏನಾಗ್ತವಪ್ಪ ಅಂದ್ರೆ ಲಭ್ಯ ಆಗ್ತವೆ. ತುಂಬಾ ಇಂಪಾರ್ಟೆಂಟ್ ಆಗಿರತಕ್ಕಂಥ ಪ್ರಶ್ನೆ ಇತ್ತು ಇದು. ಮುಂದಿನ ಪ್ರಶ್ನೆಗೆ ಹೋಗುವ. मातृभूमि कविता में प्राकृतिक समृद्धि का वर्णन किस प्रकार किया गया है ಅದನ್ನ ಜೂನ್ 2015ಕ್ಕೆ 3 ಅಂಕಕ್ಕೆ ಕೇಳಿದ್ದಾರೆ. ಅದೇ ಒಂದು ಪ್ರಶ್ನೆಯ ಒಂದು ಕೇಳತಕ್ಕಂಥ ವಿಧ ಬೇರೆ ಇದೆ. ಭಾರತ್ ಮಾತೆ ಪ್ರಕೃತಿ ಸೌಂದರ್ಯ ಕಾ ವರ್ಣನ್ ಕೀಜಿಯೇ. ಅದನ್ನ ಜೂನ್ 2016ಕ್ಕೆ 3 ಅಂಕಕ್ಕೆ ಕೇಳಿದ್ದಾರೆ ಮತ್ತು ಏಪ್ರಿಲ್ 2016ಕ್ಕೂ ಕೂಡ 3 ಅಂಕಕ್ಕೆ ಕೇಳಿದ್ದಾರೆ. ಜೂನ್ 2020ಕ್ಕೆ 3 ಅಂಕಕ್ಕೆ ಕೇಳಿದ್ದಾರೆ. ಏಪ್ರಿಲ್ 2018ಕ್ಕೂ ಕೂಡ 3 ಅಂಕಕ್ಕೆ ಕೇಳಿದ್ದಾರೆ. ಜೂನ್ 2018ಕ್ಕೂ ಕೂಡ 2 ಅಂಕಕ್ಕೆ ಕೇಳಿದ್ದಾರೆ. ಒಟ್ಟು 6 ಸಾರಿ ಈ ಪ್ರಶ್ನೆ ಏನಾಗದಪ್ಪ ಅಂದ್ರೆ ಬಂದ್ ಹೋಗದ. ಮಾತೃಭೂಮಿಯ ಪ್ರಾಕೃತಿಕ ಸಮೃದ್ಧಿ, ಒಟ್ಟಾರೆ ಪ್ರಕೃತಿ ಸೌಂದರ್ಯ ಇದಿತ್ತಂದ್ರೆ ತಾವು ಈ ವಾಕ್ಯಗಳನ್ನೇ ಬರೀತಕ್ಕಂಥದ್ದು. ಒಟ್ಟೆ ಒಂದು 3 ವಾಕ್ಯಗಳು ಇದಾವೆ. ಸೊ ಮೊದಲನೇ ವಾಕ್ಯ, ಮಾತೃಭೂಮಿ ಕೆ ಖೇತ್ ಹರೇ ಭರೆ ಹೌರ್ ಸುಹಾನೆ ಹೈ. ಮಾತೃಭೂಮಿಯ ತೋಟಗಳು ಹಚ್ಚ ಹಸಿರಾಗಿದ್ದಾವೆ ಮತ್ತು ಸುಂದರವಾಗಿದ್ದಾವೆ. ಎರಡನೇ ವಾಕ್ಯ ಏನ್ ಬರೀಬೇಕು, मातृभूमि के वन उपवन फल फूलों से भरे हुए हैं. ಮಾತೃಭೂಮಿಯ ತೋಟ ಅಂದ್ರೆ ವನ ಅಂದ್ರೆ ಕಾಡಾಗಿರಬಹುದು, ಉಪವನ ಅಂದ್ರೆ ಕೈತೋಟಗಳಾಗಿರಬಹುದು, ಹಣ್ಣು ಮತ್ತು ಹೂಗಳಿಂದ ತುಂಬಿಕೊಂಡಿದ್ದಾವೆ. ಸೊ ನೆಕ್ಸ್ಟ್ 3ನೇ ವಾಕ್ಯ ಏನಪ್ಪ ಅಂದ್ರೆ, ಮಾತೃಭೂಮಿ ಕೆ ಅಂದರ್ ಖನಿಜೋं का व्यापक संपत्ति भरी हुई है. ಮಾತೃಭೂಮಿಯ ಒಳಗಡೆ ಖನಿಜದ ವ್ಯಾಪಕವಾಗಿರ್ತಕ್ಕಂಥ ಸಂಪತ್ತು ತುಂಬಿಕೊಂಡಿದೆ. ಇದು ಪ್ರಕೃತಿ ಸೌಂದರ್ಯ ಅಂತಕ್ಕಂಥ ಪ್ರಶ್ನೆ ಬಂದಾಗ ಈ 3 ವಾಕ್ಯಗಳನ್ನ ತಾವು ಬರೀಲೇಬೇಕು. ಎಷ್ಟಿದೆಲ್ಲ ಅಷ್ಟು ಅಂಕಗಳು ತಮಗೆ ಸಿಕ್ಕೇ ಸಿಗ್ತಾವೆ ಅಂತ ಹೇಳ್ಬೋದು. ಸೊ ವಿದ್ಯಾರ್ಥಿಗಳೇ, ಇಲ್ಲಿಯವರೆಗೆ ನಾವೇನ್ ಮಾಡಿದೀವಪ್ಪ ಅಂದ್ರೆ ಮಾತೃಭೂಮಿ ಪದ್ಯದಲ್ಲಿ ಏಪ್ರಿಲ್ 2015ರಿಂದ ಹಿಡಿದು ಸೆಪ್ಟೆಂಬರ್ 2020ರವರೆಗೆ ಹಿಂದಿನ ವರ್ಷದಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆಗಳು ಮತ್ತು ಅವುಗಳಿಗೆ ಬರೀತಕ್ಕಂಥ ಮಾದರಿ ಉತ್ತರಗಳ ಬಗ್ಗೆ ತಮಗೆ ವರ್ಣನೆಯನ್ನು ನಾನು ಏನು ಮಾಡಿದ್ದೀನಪ್ಪ ಅಂದ್ರೆ ವಿವರವನ್ನು ಕೊಟ್ಟಿದ್ದೀನಿ. ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಸೊ ಇದೇ ತನಗೆ ಪ್ರತಿ ಪಾಠದ ಒಂದು ಪ್ರೀವಿಯಸ್ ಇಯರ್ ಕ್ವಶನ್ಸ್, ಹಿಂದಿನ ವರ್ಷದ ಪ್ರಶ್ನೆಗಳನ್ನು ನಾನು ವಿಡಿಯೋಗಳನ್ನು ಹಾಕ್ತಾ ಇರ್ತೀನಿ. ಸೊ ಏನಾದರೂ ತಮಗೆ ವಿಡಿಯೋದಲ್ಲಿ ಅನಿಸಿಕೆ ಇದ್ರೆ ಅಥವಾ ತಮ್ಮ ಬಗ್ಗೆ ಏನಾದರೂ ಸಂದೇಹ ಇದ್ರೆ ದಯಮಾಡಿ ತಾವು ಕಮೆಂಟ್ ಸೆಕ್ಷನಲ್ಲಿ ಪೋಸ್ಟ್ ಮಾಡಿ. ಇದರಿಂದ ನಾನು ಮುಂಬರ್ತಕ್ಕಂಥ ವಿಡಿಯೋಗಳಲ್ಲಿ ಇನ್ನಷ್ಟು ಸುಧಾರಣೆಯನ್ನು ನಾನು ತರಲಿಕ್ಕೆ ಪ್ರಯತ್ನವನ್ನು ಮಾಡ್ತೀನಿ ಅಂತ ಹೇಳ್ತೀನಿ. ಸೊ ನನಗಂತೂ ಖಾತರಿ ಇದೆ ಈ ವಿಡಿಯೋ ನಿಮಗೆ ತುಂಬಾನೇ ಒಂದು ಹೆಲ್ಪ್ಫುಲ್ ಆಗುತ್ತೆ, ಉಪಯೋಗ ಆಗಿದೆ ಅಂತ ಹೇಳಿದ್ದೀನಿ. ನೀವು ನೋಡಿ ನಿಮ್ಮ ಗೆಳೆಯರ ಬಳಗಕ್ಕೂ ಕೂಡ ಶೇರ್ ಮಾಡಲು ಮರೆಯದಿರಿ. ಸಿಗುವ ವಿದ್ಯಾರ್ಥಿಗಳೇ ಮತ್ತೆ ಹೊಸ ವಿಡಿಯೋಗಳ